ಭಾಳ ಟಿವಿ ಕೊಡ್ತಾರೆ ನಿಮಗೆಲ್ಲ. ಇನ್ನು ನಮ್ಮನೆ ಭಟ್ರು ಇವರು ನಮಗೆ ಟಿವಿ ಕೊಡ್ತಾರೆ ನೋಡಿ ಜಾಸ್ತಿ. ನಮಗೆ ನೀವು ಹೇಳ್ತಿರಲ್ಲ ಕಾಯಿಲೆ ಗೀಲೆ ಅಂತ ನಾವು ಹೇಳ್ತಾ ಇದ್ದೀನಿ. ಎದೆ ಬಂದಂತೆ ಆಪರೇಷನ್ ಮಾಡ್ತಾರಂತೆ, ಬರೀ ಹಂಗೆ ತೀರ್ಥ ಹುಷಾರು ಮಾಡಿದ್ದೀನಿ ಅಂತ ಹೇಳ್ತೀನಿ ಕೊಡಲ್ಲಿ. ಅವ್ನು ಹಂಗೆ ಹುಷಾರು ಮಾಡಿದ್ದೀನಿ. ಅವ್ನು ಹೇಳ್ದ ಬೈದೆ ಗೊತ್ತಾ, ನಾನು ಬೋಳೆ ಮನೆ ಇದ್ಬಾರಲ್ಲ ಅಂತ. ನಾವು ಸುಮ್ಮನೆ ಬೈಯೋದಂಗೆ. ಅವ್ನು ಎದ್ದು ಬಾ ಅಂದರೆ ಮಣಿಪಾಲ ಇಲ್ಲಿದ್ದೆ ಬೈದ್ನಲ್ಲ ಅಷ್ಟು ಗಂಟೆ ಇದ್ಬಾರ ಬೋಳೆ ಮಗನೇ ಅಂದೆ. ಚೆನ್ನಾಗಿ ಹೇಮಂತ್ ಮೈತ್ ಅಂದರೆ ನೀವು ಟಿವಿ ನೋಡ್ತೀರಿ. ಅವ್ರು ರೂಪಾ ರಾಜೇಶ್ ಅಂತೇಳಿ ಅವ್ರ ಮಕ್ಕಳ ಹೆಸರು ಇವರೇ. ರೂಪಾ ಅಂದರೆ ನಾದಿನಿ, ಇವ್ರು ರಾಜೇಶ್ ಅಂದರೆ ನಾದಿನಿಂದ ಜೊತೆ ಕೊಡ್ತಾರಲ್ಲ. ಇವ್ರು ಕೇರ್ಪೇಟೆ. ಇವ್ರು ಯಾವ ಜಾತಿ ಗೊತ್ತಿಲ್ಲ, ನಂಗೆ ನಾನಾ ಜಾತಿ ಗೊತ್ತಿಲ್ಲ. ಬಟ್ ಅಣ್ಣ ನನ್ನ ಭಾವ ಅಂತ ಕರೀತಾರೆ. ಇವರೇ ಯೂಟ್ಯೂಬ್ ಫೇಸ್ಬುಕ್ ಮಾಡೋದು. ಇವತ್ತು ನಮ್ಮ ತಂಗಿ ಇವ್ರು ಹೇಳ್ತಿದ್ದಾರೆ ನಮ್ಗೆ ಅವ್ರು ಏನಿಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿ ಅನುಕೂಲ ಇದೆ. ಹೇಮಂತ್ ಮೈತ್ ಒಂದು ಕ್ಲಾಸ್ ಹಾಕಿ ನಿಮಗೆಲ್ಲ ಬರಲಿಕ್ಕೆ ನಾನಲ್ಲ, ಸುಮ್ಮನೆ ಸಾಂಗ್ ಆಗ್ತಿರಲ್ಲ. ನಮ್ಗೆ ದುರ್ಗಮ ಟಿವಿ ಕೊಡೋಕೆ ಬರಲ್ಲ. ನನಗೆ ಬಡಿಯೋದು ಗೊತ್ತು, ಬಡಿಯೋದು ನನ್ನ ಮೊಬೈಲ್ಗೆ ಸರಿಯಾಗಿ ನಾವು ಅದ ಅಲ್ಲಿ ಸರಿ ಮಾಡೋದು ಹಿಂಗೆ. ನಂಗೆ ಗೊತ್ತಿಲ್ಲ 2 ಕಂತು ಬಂದಿದ್ದೆ. ಅಪ್ಪ ಅಮ್ಮ ಅಂತಮ್ಮ ಹೊರಗಡೆಗಿಲ್ಲ 6 ಜನ ಮಕ್ಕಳು. ಇನ್ನು ನಮ್ಗೆ ಹೊರಗಡೆ ಪೂಜೆ ಮಾಡ್ತಾರೆ. ಆ ಪುಣ್ಯ ಆಗೋದೇನು ನಮಗೆ 4 ವರ್ಷ ಹೊರಗಡೆ ಕೂಡ ಆಗ್ತದೆ. ಅನ್ನ ಹಾಕೋರು ಮನೆಗಿತ್ತು ನೋಡಿ. ನಿಮ್ಗೆ ಯಾವ ಗುಡಿ ಕೂಡ ಗುದ್ದಾಡ್ಬಿಡಿ ದಯವಿಟ್ಟು ಜಾಸ್ತಿ. ನಾನು ಗೌಡ್ರು ಲಿಂಗಾಯತರು ಸೇರ್ತಾರೆ ಯಾವ ನೋಡಿ. ಅವನು ನಮ್ಮ ಮನೆಗೆ ಚಲೋದಿಗಳು ಅಡುಗೆ ಮಾಡೋ ಬಟ್ಟ. ಅವನ ತಮ್ಮ ಇವ್ನು ಕೇಳ್ಬಿಡಿ ಸಹಾಯ ಮಾಡೋಕೆ ಹಂಗೆ ನೋಡಿ. ಬದಲಾವಣೆ ಸಹಾಯ ಮಾಡ್ತಾನೆ, ಫೋನ್ ಮಾಡ್ತಾನೆ. ನೋಡ್ರಿ ಗ್ಯಾಂಗ್ ಐತೆ ಅಂತ ಇದ್ರ ಮುತ್ತಿನ ಸಲ ನೋಡಿದ್ವಿ. ಅಲ್ಲ ಮಡಿ ಮಾಡಿದ್ರೆ ಒಳಗಡೆ ಮೆಸ್ತ್ರೆ ಬೆಳಿಬೇಡ ಹೊಡಂಗೆ ಇವನು ಕ್ಲಾಸ್ ಹಾಕ್ಲೇಬೇಕು. ಇವ್ನು ಕುಂಡಿಯ ಬಂದ ಫಸ್ಟ್ ಇವತ್ತು ಕಾಲು ಐತಿ. ಇವನೇ ಮೆಸ್ತ್ರಿ, ಇವನೇ ವೆಲ್ಡಿಂಗ್ ಮಾಡೋದು. ಇವಾಗ ದೇವಸ್ಥಾನ ಕಟ್ಟರೆ ಪುಣ್ಯಾತ್ಮ ಬಾಬಲ್ಲಿ ಇವ್ನು ದೂರ ಯಾಕೆ ಕಟ್ರ. ನೀವು ಬೆಳಗ್ಗೆ ಬಂದು ಲೇಟ್ ಆಗುತ್ತಾ, ಬೇಗ ಹೋಗ್ತೀವಿ ಜಲ್ದಿ ಹೋಗ್ತೀವಿ ಅಂತಿರಲ್ಲ. ನಮ್ಮ ಗ್ಯಾಂಗ್ ನೋಡಿ ಹೇಗಿದೆ. ನಾವು ಕೆಲಸ ಮಾಡ್ತೀವಿ ಬಂದಲ್ಲ. ಓದಿದ್ದೀರ ನೀವೆಲ್ಲ? ಓದಿದ್ದೀರಾ? ಏನು ಒಂದು ಮುಖ್ಯನಾ? ನಾನು ಡಬಲ್ ಡಿಗ್ರಿ ಓದಿನಿ. ಓದ್ ಮುಖ್ಯನಾ? ಡಬಲ್ ಡಿಗ್ರಿ ಹೆಂಗೆ ಗೊತ್ತಾ? ಅಪ್ಪ ಅಮ್ಮನ ಹೆಂಗೆ ಸಾಕಬೇಕು, ಬೇರೆ ಬಗ್ಗೆ ಮಾತಾಡ್ಬಾರ್ದು. ಅದೇ ಗೊತ್ತ ನನಗೆ. ನನ್ನ ತಮ್ಮ ಅವನು 3ನೇ ತಮ್ಮ, 2ನೇ ತಮ್ಮ ಅವ್ನು ನನ್ನ ಹಿಂಗಡೆ ಆ ತಮ್ಮ. ಇನ್ನೂ ಒಬ್ಬಳು ಅಕ್ಕಿದ್ದಾಳೆ, ತಂಗಿದ್ದಾಳೆ, ಇನ್ನೊಬ್ಬ ತಮ್ಮ ಅದೇ ಇದ್ದಾನೆ. ಅಕ್ಕ ಮಕ್ಕಳು. ನೀವು ಊರಲ್ಲ ಗುದ್ದಾಡ್ತೀರಲ್ವಾ? ನಾವು ಗುದ್ದಾಡ್ತೀನಪ್ಪ ಯಾವುದೇ ಕಾರಣಕ್ಕೆ ಗುದ್ದಾಡಲ್ಲ ನಾವು. ಇದು ಜಾತಿ ಇದ್ದೀರಾ? ಹಾಯ್ ಯಾಕೆ ತಂಗಿ ನನ್ನ ನೋಡ್ತೇವೆ. ಏನು ಮಕ್ಕಳು ಯಾವ ಅದಾ ಇಲ್ಲಿ ಪ್ರೀತಿ ದೊಡ್ಡದು, ಜಾತಿ ಅಲ್ಲ. ಕೆಲಸ ದೊಡ್ಡದು, ದೊಡ್ಡ ಸ್ಕೇಲ್. ಬೆಳಗಿನ ಬಂದು ಇವತ್ತು ಯಾಕೆ ಖುಷಿ ಮಾಡೋದು? ಯಾರು ಇವ್ರು ಬಂದು ಕಿರಿಕ್ ಮಾಡಿದ್ರು, ಇನ್ನೊಬ್ಬರು ಬಂದು ಕಿರಿಕ್ ಮಾಡೋರು. ಲೇಟ್ ಆಗುತ್ತಾ, ಜಲ್ದಿ ಹೋಗ್ಬೇಕು. ಹೆಚ್ಚಿನ ಖುಷಿಯಾಗುತ್ತೆ. ಹ್ಯಾಂಡಿಕೇಟ್ ಪೇಷಂಟ್ ನೋಡ್ತೀವಲ್ಲ ನಾವು. ಜನಕ್ಕೆ ಏನಾಗುತ್ತೆ, ಹ್ಯಾಂಡಿಕೇಟ್ ಪೇಷಂಟ್ ನೋಡ್ತೀವಿ ಅಂತಂದ್ರೆ ಹ್ಯಾಂಡಿಕೇಟ್ ಪೇಷಂಟ್ ಕಡೆ ಕೂತನಲ್ಲ. ಲೇಟ್ ಆಗುತ್ತೆ. ಗಂಡು ಹೆಂಡತಿ ಬಂದು ಲೇಟ್ ಆಗುತ್ತಾ, ಹೆಂಡತಿ ಬಂದು ಗಂಡು ಲೇಟ್ ಆಗುತ್ತೆ, ಮಕ್ಕಳು ಲೇಟ್ ಆಗುತ್ತಾ ಅಂತಾರೆ. ದೈವಿಕನ ಮೆರಿಬಾರ್ದು. ದೇವಸ್ಥಾನಕ್ಕೆ ಬಂದಾಗ ತಾನಾಗಿ ಬಂದು ಹೇಳ್ತಾರೆ ನೋಡಿ, ಎಲ್ಲ ಬಂದು ಲೇಟ್ ಆಗುತ್ತಾ ಅಂತವೆ ನೋಡಿ. ಈಗ ಬಂದು ಏನು ಕೇಳ್ತಾರೆ, ಲೇಟ್ ಆಗುತ್ತಾ? ನಾವು ದೂರಿಂದ ಬಂದಿದ್ದೀವಿ. ಏನು ಕೇಳ್ತೀರಾ? ಏನಕ್ಕೆ ಬಂದು ನೀವೆಲ್ಲ ಖರ್ಚಿಂದ ಯಾವ ದೇವಸ್ಥಾನಕ್ಕೆ ಬರಲ್ಲ, ಕಾಯಿಲೆ ಹಾಸ್ಪಿಟ್ಲಿಗೆ ಹೋಗಲ್ಲ. ನೋಡಿ ಬಂದು ಬಳ್ಳಾರಿ ಡಿಲಿವರಿ ಆಗುತ್ತಂತೆ ಮಗು ಹಂಗ ಹಂಗೆ ಬಡ್ಕೊತಾ ಇದ್ದ. ಯಾರು 5 ಗಂಟೆ ದುಡ್ಡು ಕೊಡ್ತೀರಾ? ಮನೆ ಕೆಲಸರಿಗೆ ದುಡ್ಡು ಕೊಟ್ಟು ಕಳಿಸಿದ್ದು ನಾನು. ಏನು ಹೇಳಿದ ಡಿಲಿವರಿ ಆಗುತ್ತೆ, ಕಲರ್ ಕಡೋದಿಲ್ಲ ಆಗ್ತದೆ. ಇದು ಬಾಯಿ. ಇವತ್ತು ಅಮ್ಮಮ್ಮಾರು ಅದು ಒಂದು 18 ಜನ ಹೋಗ್ಬಿಡಿಸಿದ್ವಿ ನಾವು. ಒಂದಲ್ಲ 2 ಪೇಷಂಟ್ ಹುಷಾರು ಮಾಡಿದ್ದೀವಿ. ಯಾರು 1 ರೂಪಾಯಿ ದುಡ್ಡು ಕೇಳಿದ್ರು ನಾವು. ಯಾರನ್ನು ಕೇಳಲ್ಲ. ನೀವು ಭಕ್ತಿ ಇದ್ರೆ ಅಡ್ಬೇಡಿ ನೋಡಿ. ಯಾರು ತಂಗಿ ಅವಳು ಅನ್ನೇ ನೋಡ್ತಿದ್ದ ಅಣ್ಣ ಅಂತ. ಇವತ್ತು ಚೆಕಪ್ ಮಾಡ್ತಾರಂತೆ. ಯಾಕೆ ತಂಗಿ ಇಲ್ಲ? ಫುಲ್ಲು ಫ್ರೀಯಾಗಿ ಗ್ಯಾರಂಟಿ ಏನು ಇಲ್ಲ, ಎಲ್ಲ ನಾರ್ಮಲ್. ನಿನ್ನೆ 2-3 ಹಾಸ್ಪಿಟಲ್ ಮಗಳು ಚೆಕ್ ಮಾಡಿದ್ರಂತೆ. ಏನು ಸ್ಕ್ಯಾನಿಂಗ್ ಆಗಿ 6 ತಿಂಗಳು ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಒಂದು ಹಾರ್ಟ್ ಆಗಿ ಒಂದು ಹೋಗೈತಿ, ಸಣ್ಣ ಚಿಕ್ಕಿ ಹಂಗೆ ಬರ್ತೈತಿ ಅಂತ ರಿಪೋರ್ಟ್ ಕೊಟ್ಟಿದ್ರು. ಅದಕ್ಕೆ ನೀವು ಮನೆ ಕಳಿಸಿದ್ರಿ ನಿನ್ನೆ, ಏನು ಆಗಲ್ಲ ಹೋಗು ಅಂತ ಕಳಿಸಿದ್ರಿ. ಇವತ್ತು ಹೋಗಿ ತೆರೆಗೆರೆಯಲ್ಲಿ ಚೆಕಪ್ ಮಾಡ್ತಾರಂತೆ. ಫುಲ್ಲು ಏನು ಇಲ್ಲ, ನಾವೇ ಗ್ಯಾರಂಟಿ ಕೊಡ್ತೀವಿ, ನಾರ್ಮಲ್ ಅದೇ ಡಾಕ್ಟರ್ ಹೇಳ್ತಾರೆ ಅಂತ ಹೇಳಿದ್ದೆ ನಾನು. ಹುಷಾರಿಲ್ಲ ನಾನಲ್ಲ ದೇವರು. ಅದೇ ಡಾಕ್ಟರ್ ನಿಮ್ಗೆ ಹುಷಾರಾಗಕ್ಕೆ ಹೋಗು ಅಂತ ಹೇಳಿದಂತೆ. ನಾನು ಪವಾಡ ಅಲ್ಲ, ನಮ್ಮ ನಂಬಿಕೆನೇ ಪವಾಡ. ಅದು ತಾಯಿ ಶಕ್ತಿ. ನಾನೆಲ್ಲ ಇವತ್ತು ದೇವಸಿಗೆ ನನಗೆ ನಿಮ್ಗೆ ಗೊತ್ತಿಲ್ಲ. ಐದಡಿ ಬಾವಿ 8 ಅಡಿ ವಿದ್ಯಾರಾಮೂರ್ತಿ ಬಾವಿಲೇ ಕಾಣಿಸ್ಕೊಂಡು ಬಂದಿದ್ದೆ. ವಿದ್ಯಾರಾಮೂರ್ತಿ ಮಕ್ಕಳು ಸೊಳ್ಳೆ ಕಡೆ ಅಲ್ಲ. ಎಷ್ಟೋ ಐವತ್ತು ಬಂದು ಹುಷಾರಾಗಲ್ಲ. ಶುದ್ಧ ಮನಸ್ಸಿನ ಒಂದು ಅಡ್ಡಿದ್ದೋಗಿ ಕಾಲು ಕೆಸರಾಗುತ್ತೆ ಅಲ್ಲ, ನಿಮ್ಮ ಮನಸ್ಸು ಕೆಸರಾಗುತ್ತೆ ನೋಡಿ. ಯಾರು ಉರಿಯಾಕನಲ್ಲ, ಯಾರು ಸ್ವಾಮಿ ಅಂತ ಯಾರು ಸ್ವಾಮಿ ಪುಣ್ಯ ಅದ ಅಡ್ಬಿದ್ದೋಗಿ ಮಗು ಯಾರು